ಬೀಸುವ ಗಾಳಿಯಲ್ಲಿ, ಉರಿಯುವ ಅಗ್ನಿಯಲ್ಲಿ, ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ, ಪ್ರಕೃತಿಯಲ್ಲಿ, ಆಕಾಶದಲ್ಲಿ, ಅಲ್ಲ ಅಗ್ನಿಯಲ್ಲಿ, ಎಲ್ಲಂದರಲ್ಲಿಯೂ ಶಿವೋಹಂ ನಿಜ ಎನ್ನುವ ಹಾಗೆ ಕೇಳ್ತಾ ಇತ್ತು. ಆದರೆ ನಿನ್ನ ಮಗನ ದೆಸೆಯಿಂದಲಾಗಿ ಗುರು ಪರಂಪರೆ ಎನ್ನುವಂತಹ ಗುರುಪೀಠದಲ್ಲಿ ಅವನೊಬ್ಬನೇ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದ. ಅಲ್ಲಿರುವಂತಹ ಸಮಸ್ತ ಶಿಷ್ಯ ವರ್ಗದವರಿಗೆ ಎಲ್ಲರಿಗೂ ಹರಿಯ ಹೆಸರನ್ನು ಹೇಳ್ತಾ ನಿತ್ಯವೂ ಭಜನೆ ಇಲ್ಲಿ ಹರಭಜನೆ ಆಗ್ತದೆ ಅಂದರೆ ಹರಭಜನೆ ಆಗುವುದಿಲ್ಲ, ಹರಿಭಜನೆ ಗ್ರಹಿಸಿದ್ದು ಹಾಗೆ ಆಮೇಲೆ ಸುಮ್ಮನೆ ಉಳಿಯುವುದಿಲ್ಲ. ನಾನು ನನ್ನ ಮಿತಿಯಲ್ಲಿ ಹೊಡೆದು ಮಾತ್ರ ಅವನ ದಂಡನೆ ನೀನು ಹೇಳುವ ದಂಡನೆ ಯಾವ ರೀತಿ ಆಗಬೇಕು? ಎತ್ತರವಾದ ಪರ್ವತದಿಂದ ಕೆಳಗೆ ಕಟ್ಟುಗಳಿಂದ ಕತ್ತನ್ನು ಕತ್ತರಿಸುವುದಕ್ಕೆ ಹೇಳಿದೆ, ವಿಷ ಸರ್ಪಗಳಿಂದ ಕಚ್ಚುವುದಕ್ಕೆ ಹೇಳಿದೆ, ಬೆಂಕಿಯ ಕೆನ್ನಾಲಿಗೆ ತವನ್ನು ಕಂಡಿದೆ, ಸಮುದ್ರಕ್ಕೆ ಮುಟ್ಟಿ ಹಾಕಿದೆ, ಆನೆಗಳಿಂದ ಮೆಟ್ಟಿಸಿದೆ. ಇದು ಶಿಕ್ಷೆಯಲ್ಲಿದೆ, ಬರೇ ಸಣ್ಣದಾದ ಉದಯೇಶ್ವರಿ. ಮೊದಲೆಲ್ಲ ನಮ್ಮ ಬಗ್ಗೆ ಗೌರವ ಇತ್ತು, ನಮ್ಮನ್ನು ಕಂಡ್ರೆ ಹೆದರ್ತಿತ್ತು. ಈಗ ದೇವತೆಗಳೆಲ್ಲರೂ ಅಪಹಾಸ್ಯದಿಂದ ಕರತಟ್ಟಿ ನಗಾಡುವ ಹಾಗೆ ನಮ್ಮ ಮಗ ಸ್ವಾಮಿ. ಇದರಿಂದಾಗಿ ನಾನು ಹೋಗಿದ್ದೇನೆ, ಮಾಡಬೇಕು ಆಲೋಚಿಸಬೇಕು. ಮಕ್ಕಳಿಗೆ ತಂದೆಗಿಂತ ತಾಯಿಯ ಮೇಲೆ ಪ್ರೀತಿ ಇರುವುದು ಹೆಚ್ಚು. ತಂದೆ ಹೊಡೆದಾಗ ತಾಯಿಯ ಬಳಿ ಬರುತ್ತಾರೆ, ತಾಯಿಯೇ ಹೊಡೆದರೆ ಅದೇ ತಾಯಿಯನ್ನು ಅಪ್ಪಿಕೊಳ್ಳುತ್ತಾರೆ. ಸ್ವಾಮಿ, ನಮಗೊಂದು ಅವಕಾಶ ಕೊಡುತ್ತೀರಾ? ನಾನು ಗೆದ್ದುತ್ತೇನೆ, ಸರಿದಾರಿಗೆ ಬರುವ ಹಾಗೆ ನಾನು ಪ್ರಯತ್ನಿಸುತ್ತೇನೆ. ಒಳ್ಳೆಯ ವಿಷಯ. ನನ್ನಿಂದ ಆಗತ್ತು, ನಿನ್ನಿಂದ ಪ್ರಯತ್ನಿಸುತ್ತೇನೆ. ಗುರುಗಳಿಂದ ಆಗತ್ತು, ನನ್ನಿಂದ ಈಗ ನಿನ್ನಲ್ಲಿ ಕೇಳೋದು ನಿನಗೆ ಗಂಡವೇ ಮಗ? ಎಂತಹ ಪ್ರಶ್ನೆ! ಮುಖದಲ್ಲಿರುವಂತಹ ಎರಡು ಕಣ್ಣುಗಳಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ರೆ ಯಾವುದನ್ನು ಎರಡು ಬೇಕಾಗಿಲ್ಲ, ಒಂದಕ್ಕೆ ದೃಷ್ಟಿಯಿಂದ ಸಾಕಾಗ್ತದೆ. ಪತಿವ್ರತೆಯಾದವಳಿಗೆ ಪತಿಯೇ ದೇವರು, ಪತಿಮಾತೆ ವೇದವಾಕ್ಯ, ಪತಿಮನೆಯೇ ದೇವಾಲಯ. ನನಗೆ ನೀವೇ ಮುಖ್ಯ. ನೀವು ಕುಡಿಲಿಕ್ಕೆ ಹೊಟ್ಟದಲ್ಲ, ನಾಳೆ ಹೇಳಲಿಕ್ಕ ಮಗನ ಹೆಸರು ಹೇಳಿ ಅಂತ ಕೇಳ್ಬೋದು. ಅಪವಾದಗಳು ಬೇಕಾದ್ರೆ ತಂದೆಯ ಮಾತನ್ನು ಮೀರಿ ನಡೆಯುವಂತಹ ಮಗನನ್ನು ಹೆತ್ತ ಕಾರಣಕ್ಕೆ ಬೇಕಾಗಿ. ಹೌದಾ? ಅಷ್ಟು ಸುಲಭದಲ್ಲಿ ಮುಗಿಸಿ ಅಲ್ಲ, ಅಂತ ಮಗ ಇರக்கூಡದು. ಇದು ನಮ್ಮ ಅಜ್ಜೆ, ಅವನಿಗೆ ಶಿವನೇ ಶಿವನೇ ಕಾಂದನು ಏನು ಹೇಳಿದರು? ಶಿವನೇ ಶಿವನೇ ಏನಾಡಿಬಿಟ್ಟರು, ಏನಾಡಿಬಿಟ್ಟರು.
ಗುರುಮಠಕ್ಕೆ ಹೋದಂತಹ ಮಗನ ಕ್ಷೇಮ ಸಮಾಚಾರಗಳನ್ನು ಕೇಳಬೇಕೆನ್ನುವ ಹಾಗೆ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳಿದೆ. ಏನಾಗಿ ಬಿಟ್ಟರು? ನಾನು ಹೆತ್ತಂತಹ ನನ್ನ ಮಗನಿಗೆ ವಿಷವನ್ನು ನೀಡಿ ಕೊಲ್ಲಬೇಕಂತ ಸಾಧ್ಯವೇ? ದಿನವೊಂದಕ್ಕೆ ಸಾವಿರ ಸಾವಿರ ಕುರಿ ಕೋಳಿಗಳನ್ನು ಬಲಿ ತೆಗೆದುಕೊಳ್ಳುವಂತಹ ಕಟುಕನಾದರೂ ಕೂಡ ನನ್ನ ಮಕ್ಕಳನ್ನು ಕೊಲ್ಲುತ್ತಾನೆಯೇ? ಇತರ ಪ್ರಾಣಿಗಳನ್ನು ಹೆಸರು ತಿನ್ನುವಂತಹ ಹುಲಿಯಾದರೂ ಕೂಡ ನನ್ನ ಮಕ್ಕಳೊಂದಿಗೆ ಮರೆಯಾಗುತ್ತದೆಯೇ ಹೊರತು ಮಕ್ಕಳಿಗೆ ಮಾರಿಯಾಗುವುದಿಲ್ಲ. ವಿಷಪೂರಿತವಾದಂತಹ ಘಟ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿಟ್ಟುಕೊಳ್ಳುತ್ತದೆ. ನಾನು ಅದಕ್ಕಿಂತಲೂ ಹೀನಳಾಗಲಿ, ಅದಕ್ಕಿಂತಲೂ ನಿಕೃಷ್ಟಳಾಗಲಿ. ಒಂದು ವೇಳೆ ಮಗನನ್ನು ಕರೆದು ವಿಷವನ್ನು ಕೊಟ್ಟರೆ ಆಲೋಚಿಸಬೇಕಲ್ಲವೇ? ಪತಿಯ ಮಾತನ್ನು ಈಡೇರಿಸಬೇಕಾದದ್ದು ಪತಿವ್ರತೆಯಾದವಳ ಧರ್ಮ. ಹಾಗೆಂದು ಮಗನ ವಿಷವನಿದ್ದರೆ ಬಾಲನು ವಿಷವನಿದ್ದರೆ ಬಾಲ ಅವ ಯೋಚಿಸುವುದಕ್ಕುಂಟೆ. ಯೋಚಿ ಬಣ್ಣ ಬಿಸಿಗಾಲೆನ್ನುತ್ತದ ಹೌದು, ಶಿಶುವು ಕೂಡಿ ಊಟದನ್ನು ಇಲ್ಲ ಶಿಶುವು ಕೂಡಿ ಊಟದನ್ನು ಮಡಿದರೆ ಇಲ್ಲ, ಬೇಡ ಬೇಡ. ಮಡಿದರೆ ಮತ್ತೆ ಸುರಿಯುವುದು ಫಲ ಏನು ಫಲ? ಏನು ಫಲ? ಹೊರಗರ ಶಿವನೇ, ಶಿವನೇ, ಪತಿವ್ರತೆಯಾದವಳ ಪತಿಯ ಮಾತನ್ನು ಮೀರಿ ನಡೆಯ ಕೂಡಲು ಹಾಗೆಂದುಕೊಂಡು ನನ್ನವರ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ಮಗನನ್ನು ಕರೆದು ವಿಷವನ್ನು ಕೊಟ್ಟರೆ ಅವ ಯೋಚಿಸುವುದಕ್ಕುಂಟೆ. ಇಲ್ಲ ಇಲ್ಲ, ನನ್ನಮ್ಮ ತೆಗೆದು ಬಂದಂತಹ ನನಗೆ ಬಿಸಿ ಗೊರೆ ಹಾಲನ್ನೇ ನೀಡುತ್ತಾ ಇದ್ದಾಳೆ ಎನ್ನುವ ಹಾಗೆ ತಿಳಿದು ಕುಡಿದ. ಒಂದು ವೇಳೆ ನಾನು ಕೊಟ್ಟಂತಹ ವಿಷವನ್ನು ನನ್ನ ಕತ್ತ ಕುಡಿದನು ಎಂದಾದರೆ ನನ್ನ ಕಣ್ಣ ಮುಂದೆ ಕರಟಿ ಕಮರಿ ಹೋಗುವುದನ್ನು ನಾ ಹೇಗೆ ಕಾಣಲಿ? ಇಲ್ಲ, ವಿಷವನ್ನು ಕುಡಿದು ಕಪ್ಪು ಮೈಯವನಾಗಿ ತಲೆ ತಿರುಗಿ ಧರೆಗುರುಳಿ ಅಮ್ಮ ನಾನೇನ ಅಪರಾಧ ಮಾಡಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ವಿಷವನ್ನು ಕೊಟ್ಟೆ ಎನ್ನುವ ಹಾಗೆ ಕೇಳಿದರೆ ಯಾವ ನಾಲಗೆಯಲ್ಲಿ ಉತ್ತರಿಸಲಿ ನಾನು? ಇಲ್ಲ, ವಿಷವನ್ನು ಕೊಡಲಾರೆ. ಕೊಡದೆ ಉಳಿಯುವುದಕ್ಕಾದರೂ ಸಾಧ್ಯವಾಗುತ್ತದೆ. ಅಡ ಕತ್ತರಿಯಲ್ಲಿ ಸಿಲುಕಿದಂತಹ ಅಡಿಗೆಯಂತಾಗಿ ಹೋಯಿತು. ವಿಷವನ್ನು ಕೊಡುವುದಕ್ಕೂ ಸಾಧ್ಯವಿಲ್ಲ, ಪತಿಯ ಮಾತನ್ನು ಮೀರಿರುವುದಕ್ಕೂ ಸಾಧ್ಯವಿಲ್ಲ. ನನ್ನವರು ಹೇಳಿದ್ದೆ, ಮಗನಿಗೆ ನೀತಿಯ ಮಾತನ್ನು ಹೇಳು, ಕೇಳದೆ ಹೋದರು ಎಂದಾದರೆ ವಿಷವನ್ನು ನೀಡಿಕೊಡು. ನಾನು ಹೆತ್ತಂತಹ ನನ್ನ ಕತ್ತ ನನ್ನ ಮಾತು ಕೇಳುತ್ತಾನೆ ಎನ್ನುವಂತಹ ವಿಶ್ವಾಸ ನನಗುಂಟು. ಪ್ರಯತ್ನಿಸುತ್ತೇನೆ. ಪ್ರಹ್ಲಾದ, ಪ್ರತಿಭನಿಗೆ ಕಾಣದಿ ಪ್ರತಿಭನಿಗೆ ಖಲನದಿ ತಟ್ಟುಕೊಳ್ಳುತ್ತಲ್ಲಿ ತನ್ನ ಮೋಗದ ಮೋಗದ ಪುತ್ರನನ್ನು ಕರೆದು ತಪ್ಪಿಗಿರಲಿ ಬಿಡರು ರೇ ಮುದ್ದ ನೀವುಟ ಹೂವನ ನೋಡೆಂದ ಮಗನೇ,
ಬಿಡು ಮಗನೇ. ಮಗನೇ ಬಿಡು ಜಲ ಸದಿಗೆ ನಿನಗಿದು ಕಂದ, ಮಗನೇ ಮಗನೇ ಬಿಡು ಜಲ ಸದಿಗೆ ನಿನಗಿದು ಇಲ್ಲ ಸರಿಯೇನು ಕಂದ? ಹಗೆಯ ಕೊಂಡಾಡುವುದು ನಿರದರಿ ಅದೆಲ್ಲ ಕಂದ. ಆ ಹಗೆಯ ಜಗತಿಯೊಳಗಿಗ ಜನರು ನಿನ್ನನ್ನು ಬೈಯದೆ ಸುಗುಣಾಂಗ ಅಲ್ಲಾಗ ಜಗತಿಯೊಳಗಿಗ ಜನರು ಬೈಯದೆ ಸುಗುಣಾಂಗ ಮಗನೇ ಬಿಡು ಜನರು ಜನ ಬೇಡ. ಕಂದ, ಉಭಯ ನೋಡುಗಳಿಂದ ನಿನ್ನನ್ನು ಬಿಗಿದಪ್ಪಿ ಆಲಿಂಗಿಸಿಕೊಂಡಾಗ ನಾನೆಷ್ಟು ಸಂತೋಷವನ್ನು ಹೊಂದುತ್ತೇನೆ ಎನ್ನುವುದು ನಿನಗೆ ತಿಳಿದಿದೆಯೇನು? ಅರಮನೆಯಲ್ಲಿರುವಂತಹ ಕಾಲದಲ್ಲಿ ನಾನಾಗಲಿ ನಿನ್ನ ತಂದೆಯಾಗಲಿ ಹೇಳಿದಂತಹ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದವ ನೀನು. ಆದರೆ ಗುರುಮಠದ ಒಂದೆರಡು ದಿವಸಗಳು ನಿನ್ನ ಪಾಲಿಗೆ ಮುಳುವಾಗಿ ಹೋಯಿತೇನು? ನಡೆದ ವರ್ತಮಾನವೆಲ್ಲವನ್ನು ತಿಳಿದೇ ನಿನ್ನನ್ನು ಕರೆದದ್ದು ಮಗನೇ. ಅಲ್ಲಾದ ನೀ ಹುಟ್ಟಿದಂತಹ ಕಾಲಕ್ಕೆ ನಮ್ಮ ಮನಸ್ಸಿಗೆ ಆಹ್ಲಾದವಾಯಿತು ಕಂದ. ಆ ಕಾರಣದಿಂದಾಗಿಯೇ ನಿನಗೆ ಪ್ರಹ್ಲಾದ ಎನ್ನುವ ಹಾಗೆ ಹೆಸರನ್ನಿರಿಸಿದೆವು. ಬುದ್ಧಿ ಎನ್ನುವಂತಹ ನರಕದಿಂದ ಮೇಲೆತ್ತುವವನೇ ಪುತ್ರನೆನಿಸಿಕೊಳ್ಳುತ್ತಾನೆ. ಎಂತ ತಂದೆ ತಾಯಿಗಳಿಗೆ ಆನಂದವನ್ನು ನೀಡುವವನೇ ನಂದನ ಎನ್ನುವ ಹಾಗೆ ಕರೆಸಿಕೊಳ್ಳುತ್ತಾನೆ ಕಂದ. ಆದರೆ ತಂದೆ ತಾಯಿಗಳ ಕಣ್ಣಿನಲ್ಲಿ ಕಣ್ಣೀರು ತರುವಂತಹ ಕಾರ್ಯ ಮಾಡುವುದಕ್ಕೆ ಮನ ಮಾಡುತ್ತೀಯೇನು ಕಂದ? ಸಣ್ಣ ಮಗುವಿಗೆ ಉಣಬಡಿಸುವಂತಹ ಕಾಲಕ್ಕೆ ತಾಯಿಯಾದವಳು ಆಕಾಶದಲ್ಲಿರುವಂತಹ ಚಂದ್ರನನ್ನು ತೋರಿಸುತ್ತಾಳೆ ಮಗನೇ. ಆ ಮಗು ಅಮ್ಮ ನನಗದು ಬೇಕು ಎನ್ನುವ ಹಾಗೆ ಕೇಳಿದರೆ ಅದು ಹಠ ಮಗನೇ. ಅದೇ ಬೆಳೆದು ನಿಂತಹ ಮಗು ಆ ಚಂದ್ರನನ್ನು ಕೇಳಿತು ಎಂದಾದರೆ ಅದು ಛಲ ಕಂದ, ಛಲ. ನಿನಗೆ ಯಾಕೋ ಮಗನೇ ಛಲ? ಹಗೆಯನ್ನು ಕೊಂಡಾಡುತ್ತಾ ಮುಂದುವರಿಯುತ್ತಿರುವೆಯಲ್ಲ. ನಮ್ಮ ಪುರದಲ್ಲಿರುವವರು ನಿನ್ನನ್ನು ಕಂಡು ಕರತಾಡನ ಮಾಡುವುದಕ್ಕಿಲ್ಲವೇನು? ನಿನ್ನ ತಂದೆಯ ಹೆಸರು ಕೇಳಿದರೆ 3 ಲೋಕವು ಗಡಗುಟ್ಟಿ ನಡುಗುತ್ತದೆ. ಹೀಗಿರುವಾಗ ಮನೆಯಲ್ಲಿರುವಂತಹ ತನ್ನ ಮಗನೇ ತನ್ನ ಮಾತನ್ನು ಮೀರಿ ನಡೆದನು ಎಂದಾದರೆ ಲೋಕದ ಜನತೆ ಏನು ಹೇಳುವುದಕ್ಕುಂಟು ಮಗನೇ? ಸರಿಯಾಗಿ ಆಲೋಚಿಸಿ ನೋಡು. ನಮ್ಮ ಈ ಶೋಣಿತಾಪುರದಲ್ಲಿ ಅರಸಿದರೆ ಒಂದು ತುಳಸಿ ಗಿಡ ಸಿಗುವುದಕ್ಕೆ ಸಾಧ್ಯವಿದೆಯೇನು ಕಂದ? ನೀರು ಹರಿಯುತ್ತದೆ, ಹೇಳಬಾರದು ಮಗನೇ. ಕಂದ, ನಿನ್ನಲ್ಲೇ ಕೇಳುತ್ತೇನೆ. ಮರಿಸದಿದ್ದರೆ ಬರುವುದೇ ನೆಲೆ ಕೊರತೆ ನಿನಗೆ. ಹೇಳು ಮಗನೇ, ಆ ಹರಿಯ ನಾಮವ ಹರಿಯ ನಾಮವ ಸ್ಮರಿಸದಿದ್ದರೆ ಬರುವುದೇ ನೆಲೆ ಕೊರತೆ ನಿನಗೆ. ಏನು ಕೊರತೆ ಬರುತ್ತದೆ ಮಗನೇ? ಶ್ರೀವರನು ತಾನೇ ವಾಯಿ ತಾನೇ ನಾನೀವನು ತರಳ ನಿನಗೆ. ಕಂದ, ಶ್ರೀವರನು ತಾನೇ ನಾಯಿವನು ಏನು ನೀನು ನಿನಗೆ. ಪ್ರಹ್ಲಾದ, ಸಣ್ಣ ಮಕ್ಕಳ ಬಾಯಿಗೆ ಸಿಹಿಯನ್ನು ಹಾಕಿದಾಗ ಯಾವ ರೀತಿಯಾಗಿ ಸಂತೋಷದಿಂದ ಚಪ್ಪರಿಸುತ್ತಿರುತ್ತಾರೋ ಅಂತೆ ಹಗಲಾಗಲಿ ഇരുಳಾಗಲಿ ಕ್ಷಣ ಕ್ಷಣವು ಪರಿಣಾಮ ಸ್ಮರಣೆಯನ್ನೇ ಮಾಡುತ್ತಿರುವೆಯಲ್ಲ. ವ್ಯಕ್ತಿಯಾದವ ಯಾವುದೇ ಒಂದು ಕಾರ್ಯದಲ್ಲಿ ಮುಂದುವರಿಯುವಂತಹ ಕಾಲಕ್ಕೆ ಮುಂದಕ್ಕೆ ತನಗೆ ದೊರಕುವಂತಹ ಲಾಭದ ಕುರಿತಾಗಿ ಆಲೋಚಿಸುತ್ತಾನೆ ಮಗನೇ. ನಿನ್ನಲ್ಲೇ ಕೇಳುತ್ತೇನೆ, ಹರಿಯ ನಾಮವನ್ನು ಉಚ್ಚರಿಸುವುದರಿಂದ ನಿನಗಾಗುವ ಲಾಭವಾದರೂ ಏನು? ಒಂದು ವೇಳೆ ಹರಿನಾಮ ಸ್ಮರಣೆಯನ್ನು ನೀನು ಬಿಟ್ಟೆ ಎಂದಾದರೆ ನಿನಗದರಿಂದ ಆಗುವಂತಹ ಕೊರತೆಯಾದರೂ ಏನು? ಹರಿಯ ನಾಮಸ್ಮರಣೆಯಲ್ಲಿಯೇ ಸಕಲವು ಅಡಗಿದೆ ಎನ್ನುವ ಹಾಗೆ ನೀನು ತಿಳಿಯುವುದಕ್ಕೆ ನಿನಗೊದಗಿದಂತಹ ಜ್ಞಾನವಾದರೂ
ಸಾಕಿ ಸಲಹಿದವಳು. ಕೈ ಜೋಡಿ ಬೇಡಿಕೊಳ್ಳುತ್ತಾ ಇದ್ದೇನೆ ಮಗನೇ, ಒಂದು ಬಾರಿ ಹರ ಎನ್ನುವ ಹಾಗೆ ಉಚ್ಚರಿಸು ಮಗನೇ, ಉಚ್ಚರಿಸು. ಹಿಂದಕ್ಕೆ ಬಿದ್ದನು ಹಿಂದಕ್ಕೆ ನಡೆಯಬಿದ್ದನು ಬಹುಬಲಿ ಹೊಲರು ಯತ್ನವರಿಸಿದನೆ ನೊಂದು ಬಿಡಿಸಿದರ್ಯಾರು ನೊಂದು ಬಿಡಿಸಿದರ್ಯಾರು ಹಸು ಮಗು ಯಾರು ಬಿಡಿಸಿದರು? ಅಚ್ಯುತ ಮುಕುಂದ ಮಾಧವ ಕೇಶವ ನಾರಾಯಣನೇ ನನಗೆ ಬಂದ ಕೊರತೆ ಹರಿಯ ನಾಮಸ್ಮರಣೆಯಿಂದ ನನಗೆ ಬರುವ ಲಾಭವಾದರೂ ಏನು? ಅದನ್ನು ಬಿಟ್ಟೆಂದಾಗ ನನಗೆ ನಷ್ಟ ಉಂಟಾಗುವುದೇನು? ಹೌದು ಮಗನೇ, ವಿಷಯವನ್ನು ಕೇಳ್ತಾ ಇದ್ದೇನೆ. ನಿಜ. ಅಮ್ಮ, ಹರಿನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ನನ್ನನ್ನೇ ಇರಿಸಿದ್ದರು. ನಿನ್ನ ಕಣ್ಣ ಮುಂಭಾಗದಲ್ಲೇ ನನಗೆ ಬಾರಿಸಿ ಚಾವಟಿಯಿಂದ ಹೊಡೆದರು, ನನಗೆ ಒತ್ತರು. ಸರ್ಪಗಳ ಮದುವೆಗೆ ನನ್ನನ್ನು ಕೂಡಿದರು. ವಿಷಪೂರಿತವಾದ ಹಾವುಗಳು ಮುಸುತ್ತಿರುವಂತಹ ಕಾಲದಲ್ಲಿ ಆ ಶೇಷಶಯನ ಕಾಪಾಡಿದ್ದಲ್ಲದೆ ಬೇರೆ ಯಾರನ್ನು ಕಾಪಾಡಿದ್ರು ಹೇಳುತ್ತಾರೆ. ಅಮ್ಮ, ಅದರಿಂದ ಹಿಂದೆ ಯಾರದಂತ ನನ್ನಯ್ಯ ನಮ್ಮ ಪಟ್ಟದಾನೆಯಿಂದ ತುಳಿದು ನನ್ನನ್ನು ಓದಿಸುವ ಹಾಗೆ ಆಜ್ಞೆಯನ್ನು ಮಾಡಿದ್ದೀವಿ. ಆ ಕಾಲಕ್ಕೆ ಗಜೇಂದ್ರ ವರದನನ್ನು ಕಾಪಾಡಿದರು. ಆನೆ ಕೊಂಡಲನ್ನೆತ್ತಿ ನನಗೆ ಆಶೀರ್ವಾದ ಮಾಡಿ ಹೋದದ್ದು ಯಾಕೆ? ಅವನ ಕರುಣವಲ್ಲವೇ? ಅವನ ಕರುಣವಲ್ಲ. ಅಮ್ಮ, ಎತ್ತರವಾದ ಪರ್ವತದಿಂದ ನನ್ನನ್ನು ದೂಡಿಸಿದಾಗ ಗರುಡ ವಾಹನನಾಗಿ ಬಂದು ನನ್ನನ್ನು ಕಾಪಾಡಲು, ಸಾಗರಕ್ಕೆ ಬಿಸುಡಾಗ ಆ ಕಡಲ ಶಯನ ನನ್ನನ್ನು ಕಾಪಾಡಲು, ಬಾರಿ ಬಾರಿಗೂ ಅಡಿಗಡಿಗೂ ನನ್ನನ್ನು ರಕ್ಷಿಸುತ್ತಾ ಇರುವಂತಹ ಶ್ರೀಹರಿ ಅವನು. ಅಮ್ಮ, ಅಷ್ಟು ಕಷ್ಟವನ್ನು ಕೊಟ್ಟಿರುವಂತಹ ಸಂದರ್ಭ ನನ್ನ ಮಿತ್ರರು ನನ್ನನ್ನು ಕೇಳಲಿಲ್ಲ, ನನ್ನ ಬಂಧು ಬಾಂಧವರು ನನ್ನನ್ನು ಕೇಳಲಿಲ್ಲ, ನನ್ನ ಗುರುವ ನನ್ನನ್ನು ಗುರುತಿಸಲಿಲ್ಲ. ನೀನು ನನ್ನನ್ನು ಹೇಳಲಿಲ್ಲವೇನು? ಹೌದು ಮಗನೇ. ನಿನ್ನಲ್ಲಿ ಒಂದು ಮಾತು ಕೇಳುವುದಮ್ಮ ನಾನು. ಅಮ್ಮ, ತಂದೆ ಪರಿಪರಿಗೆ ಚಿತ್ರಹಿಂಸೆ ನೀಡುವಾಗ ನೀನಾದರೂ ನನ್ನನ್ನು ಕಾಪಾಡಿದೆಯೇನಮ್ಮ? ಇಲ್ಲ ಕಂದ, ಇಲ್ಲ ಇಲ್ಲ. ಕಂದನಾಗಿನ ಮಾತಕ್ಕೆ ಸರಿ ಕಂದನಾಡಿನ ಮಾತಕ್ಕೆ ಸರಿ ಎಂದಳಂಗನೆ ಸುರಮುನೀಂದ್ರನು ಈ ಹಿಂದೆ ಬಂದೆನ್ನೊಡನೆ ಬೇಡಿಯ ಮಾತು ನಿಜವಾಯಿತಲ್ಲ, ಆಯಿತು. ಸತ್ಯವಾಯಿತು. ನೊಂದುಕೊಳ್ಳಲೇಗೀಗ ನಾನೇಕೆ ನೊಂದುಕೊಳ್ಳಲಿ? ಶ್ರೀ ಗೋವಿಂದನಡಿರಾವಲಯ ಸೇವಕ ಎಂದು ಕೊಟ್ಟರ ವಿಷಮ ಪುರಿತತಿ ಸಂತಸದಿದ್ದಾನಿದ್ದ ಸರಿ ಸರಿ ಮಗನ ಮನವನ್ನು ಪರಿವರ್ತಿಸುವುದಕ್ಕೆ ಬೇಕಾಗಿ ಪರಿಪರಿಯಾಗಿ ಪ್ರಯತ್ನಿಸಿದೆ. ಪ್ರಯತ್ನವೆಲ್ಲವೂ ವಿಫಲವಾಗಿಯೇ ಹೋಯಿತು. ಹಾಗಾದ್ರೆ ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ಆಲೋಚಿಸಿದರೆ ಅರ್ಥವಾಯಿತು. ಈ ಹಿಂದೆ ನನ್ನವರು ದಿಗ್ವಿಜಯಕ್ಕೆ ಹೋದಂತಹ ಕಾಲಕ್ಕೆ ಸುರಮುನಿ ನಾರದರ ಆಗಮನ ನಮ್ಮ ಅರಮನೆಗಾಯಿತು. ಅವರನ್ನು ಪೂಜಿಸಿದೆ, ಅರ್ಚಿಸಿದೆ. ಸಂತೋಷಗೊಂಡಂತಹ ನಾರದರು
ನಿನ್ನ ಮನದಲ್ಲಿ ಏನಾದರೂ ಆಸೆ ಇದ್ದರೆ ಹೇಳಿಕೋ ಎನ್ನುವ ಹಾಗಾಡಿದರು. ಸತ್ಸಂತಾನವನ್ನು ಪಡೆಯಬೇಕೆನ್ನುವಂತಹ ನನ್ನ ಮನದ ಅಭಿಲಾಷೆಯನ್ನು ಹೇಳಿಕೊಂಡೆ. ಮುಂದಕ್ಕೆ ನಿನ್ನ ಪತಿಯನ್ನು ಕೂಡುವಂತಹ ಕಾಲಕ್ಕೆ ಹರಿನಾಮ ಸ್ಮರಣೆಯನ್ನು ಮಾಡು, ನಿನ್ನ ಉದರದಲ್ಲಿ ಹರಿಭಕ್ತನೋರ್ವ ಹುಟ್ಟುತ್ತಾನೆ ಎನ್ನುವ ಹಾಗಾಡಿದರಲ್ಲ. ಮನದಲ್ಲಿ ಸಂಶಯ, ಪತಿಯನ್ನು ಕೂಡುವಂತಹ ಕಾಲಕ್ಕೆ ಅನ್ಯ ಪುರುಷನನ್ನು ಸ್ಮರಿಸಿದರೆ ಅದು ಮಾನಸಿಕ ವ್ಯಭಿಚಾರವಾಗುವುದಿಲ್ಲವೇ ಎನ್ನುವ ಹಾಗೆ ನಾರದರೇ ಹೇಳಿದರು. ಹರಿ ಸಾಮಾನ್ಯನಲ್ಲ. ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ, ಜಂಗಮಾದಿಗಳಲ್ಲಿ ಆತನ ಇರುವಿಕೆ ಇದೆ. ಆತ ಪುರುಷೋತ್ತಮನಿದ್ದಾನೆ ಎನ್ನುವ ಹಾಗೆ ಅವರ ಮಾತಿನ ಹಾಗೆ ವರ್ತಿಸಿದ ಕಾರಣದಿಂದಾಗಿ ಹುಟ್ಟಿಕೊಂಡವನಲ್ಲವೇ ಈತ. ಈತ ಹರಿಭಕ್ತನಲ್ಲದೆ ಈತ ಹರಭಕ್ತನಾಗುವುದಕ್ಕೆ ಸಾಧ್ಯವಿದೆ. ಈತನ ನಾಲಿಗೆಯಲ್ಲಿ ಹರಿನಾಮ ಸ್ಮರಣೆಯೇ ಬರಲೇಬೇಕು ತಾನೆ. ಶ್ರೀಹರಿ, ಇವ ನನ್ನ ಮಗನಲ್ಲ ಸ್ವಾಮಿ, ಇವ ನನ್ನ ಮಗನಲ್ಲ, ಇವ ನಿನ್ನ ಮಗ, ನಿನ್ನ ಮಗ, ನಿನ್ನ ಪಾದದ ಸೇವಕ ಅಲ್ಲ, ಪಾದದಡಿಯ ಧೂಳು. ಇವನನ್ನು ಉಳಿಸುವುದು ಅಳಿಸುವುದು ಅದು ನಿನಗೆ ಬಿಟ್ಟದ್ದು ಸ್ವಾಮಿ. ಬೆಟ್ಟ ಗುಡ್ಡಗಳಲ್ಲಿ ಬೆಳೆದಿರುವಂತಹ ಗಿಡ ಮರಗಳಿಗೆ ಬೇಕಾದದ್ದನ್ನು ಕಾಲ ಕಾಲಕ್ಕೆ ಒದಗಿಸಿಕೊಡುವವ ನಾನು. ಕಲ್ಲಿನಡಿಯಲ್ಲಿ ಜೀವಿಸುವಂತಹ ಕಪ್ಪೆಗಳಿಗೆ ಹೊತ್ತು ಹೊತ್ತಿಗೆ ಆಹಾರವನ್ನು ಉಣಬಡಿಸುವವ ನಾನು. ಎಲ್ಲವೂ ಶಿಕ್ಷೆಗೂ ರಕ್ಷೆಗೂ ರಕ್ಷಣಾಕರ್ತ ನೆನೆಸಿಕೊಂಡಂತಹ ಶ್ರೀಹರಿಯೇ ಹೊರತು ಅನ್ಯರಲ್ಲ, ಅನ್ಯರಲ್ಲ. ಅವ ಕಾಯುತ್ತಾನೆ, ಇವ ಕಾಯುತ್ತಾನೆ ಎನ್ನುವ ಹಾಗೆ ನಾವ್ಯಾಕೆ ಚಿಂತಿಸಬೇಕು? ನನ್ನ ಮಗನನ್ನು ಶ್ರೀಹರಿ ಕಾಯುತ್ತಾನೆ. ಆ ನಂಬಿಕೆಯಿಂದ ವಿಷವನ್ನು ಕೊಟ್ಟರೆ ಅವನಿಗೆ ಏನೂ ಆಗುವುದಕ್ಕೆ ಸಾಧ್ಯವಿಲ್ಲ. ನಾನು ಅಂದುಕೊಳ್ಳುವುದೇ ಅಲ್ಲಾದ ಕಂದ, ಇದು ಹಾಲಲ್ಲ ಮಗನೇ, ಇದು ಹಾಲ ಹಾಲ. ಕುಳಿದೇ ಬೆಟ್ಟೆಯನ್ನು ಕಣ್ಣನ್ನು ಸುಡುವುದಿಲ್ಲವೇ? ಕಣ್ಣು ಕತ್ತಲೆ ಬರುವುದಿಲ್ಲವೇ? ಹೊಟ್ಟೆ ಉರಿಯುವುದಿಲ್ಲವೇ? ಬೆಂಕಿಗೆ ಔಷಧಿ ಆಗಲಿಲ್ಲ. ಹೌದೇನೋ? ಹಿನ್ನೆಲೆಯಲ್ಲಿ ನಿನಗೆ ವಿಶೇಷವಾದಂತಹ ಉಂಟು ಅಂತಂದ್ರೆ ನನಗೂ ಅದನ್ನು ತೋರಿಕೊಡಬೇಕು. ಆರಾಮಾಗಿ ಹೇಳು. ನನಗೆ ಬರಲು ಮನವು ನನಗೆ ಬರಬೊಬ್ಬನದು ಕೇಳೈ ಜನಗ ನಿನಗೊಬ್ಬನದು ಎಂದೆನಿರುದ ಗಣಿಸದಿರು ನಿನಗೆ ನಿನಗೆ
ಹರಿ ಹರಿ ಇದರಲ್ಲಿ ಎನಗೆ ನಿನಗೆ ಎನ್ನುವ ಭೇದ ಯಾಕೋ? ನನ್ನ ಮುಟ್ಟುಬೇಡ ಕೂದಲಿಗೆ ಮಾತಾಡೋದು ಬಾಕಿಗ ಮುಖಕ್ಕೆ ಮೈ ಇದು ಮಗ ಅಂತರಂಗ ಬಹಿರಂಗ ಸರ್ವರಲ್ಲಿಯೂ ವ್ಯಾಪಕವಾಗಿರುವ ಆ ಹರಿಯ ಬಲವಲ್ಲದೆ ಅನ್ಯರ ಬಲ ಉಂಟೇನಪ್ಪ? ಹೌದೇನೋ ನನಗೆ ಬೇಕಾದದ್ದು ಅವ ಎಲ್ಲೊಂದರಲ್ಲಿ ಇದ್ದಾನೆ. ನಿನ್ನಯ ಮಾತುಗಳಂತಿರಲಿ ನಿನ್ನಯ ಮಾತುಗಳಂತಿರಲಿ ನೋಡಿ ಕಂಬನೊಳಗೆ ನೋಡಿ ಎಂಬವನದೋರು ನಿನ್ನ ಮಾತು ಯಾರಿಗೆ ಬೇಕು? ಕಿವಿಯರೊಳಗೆ ತಿಂಗಳು ಯಾರಿದ್ದಾರೆ? ಹೌದೇನೋ ಶಕ್ತಿ ಉಂಟು. ಇಲ್ಲಿಯವರೆಗೆ ನನ್ನ ಒಳಗಿದ್ದ ಈಗ ಹೊರಗಿದ್ದಾನೆ ಅಂತ ಹೇಳ್ತೀನಿ. ಈ ಸಚರಾಚರ ಅಂತ ಹೇಳಿದ್ರೆ ನನಗದು ಬೇಕಾದದ್ದಲ್ಲ. ನಮ್ಮ ಅರಮನೆ ಈ ಕಮ್ಮ ಉಂಟಲ್ಲ, ಈ ಕಮ್ಮದಲ್ಲಿ ಇದ್ದಾರೆ ಇದ್ದಾನಂತ ಅದು ತೋರಿಕೊಳ್ಬೇಕು. ಆ ಕಂಬದಲ್ಲಿ ಎಂತದ್ದು ಮರಕೋತಿ ಆಟ ಅದೇನೋ ಆ ಕಂಬದಲ್ಲಿದ್ದಾರಪ್ಪ. ಹರಿ ಇದ್ದಾನೆ. ಒಂದೋ ಎರಡರಲ್ಲಿ ಒಂದಾಗಬೇಕು. ತೋರಿದ್ರೆ ನೀನು ನನಗಪ್ಪ ಅಂತ ಹೇಳ್ತೀನಿ. ತೋರದೇ ಇದ್ರೆ ನಿನ್ನ ಕತ್ತಿಗೆ ಕಾಬುಕಿ ಆಗ್ತದೆ. ಇಂದಿನಿಂದ ಮುಂದೆ ಗೈರುತನ ಮಾಡಿದವರಿಗೆ ನಿನ್ನ ವಂಶವನ್ನು ಕಾಪಾಡಿಕೊಂಡು ಬರುತ್ತೇವೆ. ಮುಂದಕ್ಕೆ ಉತ್ತಮ ಚಕ್ರವರ್ತಿಯಾಗಿ ಬಾಳು. ನಿಮಗೆ ಶುಭ.